ಆದಿನಾಥ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಪರಮಾನಂದನಾಥ ಪರ್ಯಂತಾಂ ಒಂದೇ ಗುರು ಪರಂಪರಾಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜೆ ಶ್ರೀಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರಯೋಸ್ಸದಾ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಾತ್ರೇ ನಮಃ. ಲಲಿತಾ ಸಹಸ್ರನಾಮದ 16ನೇ ನಾಮ ಮುಖಚಂದ್ರ ಕಲಂಕಾಭ ಮೃಗನಾಭಿವಿಶೇಷಕ. ಮುಖವೆಂಬ ಚಂದ್ರನಿಗೆ ಕಲಂಕದಂತಿರುವ ಕಸ್ತೂರಿ ತಿಲಕವನ್ನ ಧರಿಸಿರುವವಳು. ಈ ನಾಮದಲ್ಲಿ ಪರಮೇಶ್ವರಿಯ ಮುಖ ಮತ್ತೆ ಅವಳು ಧರಿಸಿರ್ತಕ್ಕಂತಹ ತಿಲಕದ ವರ್ಣನೆಯನ್ನ ನೋಡಬಹುದು. ಕೊಣತ್ಕಾಂಚೀಧಾಮ ಕರಿಕಲಭಕುಂಭಸ್ತನನತ ಪರಿಕ್ಷೀಣ ಮಧ್ಯೆ ಪರಿಣತ ಸರಶ್ಚಂದ್ರವದನ ಅಂತ ಹೇಳ್ತಾರೆ ಶಂಕರ ಭಗವತ್ಪಾದರು ತಮ್ಮ ಸೌಂದರ್ಯ ಲಹರಿಯಲ್ಲಿ. ಪರಿಣತ ಸರಶ್ಚಂದ್ರವದನ, ಶರತ್ಕಾಲದ ಪೌರ್ಣಿಮೆಯ ಚಂದ್ರನಂತೆ ಮುಖವುಳ್ಳ ಪರಮೇಶ್ವರಿಗೆ ಒಂದು ಚಿಕ್ಕ ಮಚ್ಚೆಯ ಹಾಗೆ ಕಾಣಿಸ್ತಾ ಇದೆ. ಏನದು? ಕಸ್ತೂರಿ ತಿಲಕಂ ಲಲಾಟ ಫಲಕೆ ಮೃಗನಾಭಿವಿಶೇಷಕ. ಕಸ್ತೂರಿ ಮೃಗದ ವಿಶೇಷ ಪದಾರ್ಥವನ್ನ ಕಸ್ತೂರಿ ಅಂತ ಕರೀತಾರೆ. ಈ ಕಸ್ತೂರಿಯನ್ನೇ ಮೃಗನಾಭಿವಿಶೇಷಕ. ದೇವಿಯು ಹಣೆಯಲ್ಲಿ ಕಸ್ತೂರಿ ತಿಲಕವನ್ನ ಧರಿಸಿದ್ದಾಳೆ. ಅದು ನೋಡೋದಕ್ಕೆ ಹೇಗ್ ಕಾಣ್ತಾ ಇದೆ ಅಂದ್ರೆ ಚಂದ್ರನಲ್ಲಿರುವ ಕಳಂಕದ ಹಾಗೆ ಕಾಣಿಸ್ತಾ ಇದೆ. ಚಂದ್ರನಲ್ಲಿ ಕಳಂಕ ಇರೋದು ಸಹಜ. ಚಂದ್ರಮ ಮನಸೋ ಜಾತ ಅಂತಾರೆ. ಚಂದ್ರನು ಮನಸ್ಸಿನ ಅಧಿದೇವತೆ. ಮಾನವನ ಮನಸ್ಸು ಕಳಂಕವಾಗುವುದು ಸಹಜ. ಆದ್ದರಿಂದ ಲೋಕದಲ್ಲಿನ ಮಾನವರ ಮನಸ್ಸಿನ ಹಾಗೆ ಚಂದ್ರ ಬಿಂಬವು ಕೂಡ ಕಳಂಕದಿಂದ ಕೂಡಿರುತ್ತೆ ಅಂತ ಹೇಳ್ತಾರೆ. ಆ ಕಳಂಕವನ್ನ ಸೂಚಿಸುವುದೇ ಪರಮೇಶ್ವರಿಯ ಹಣೆಯಲ್ಲಿರುವ ಕಸ್ತೂರಿ ತಿಲಕ. ಚಂದ್ರನು ಷೋಡಶ ಕಳಾಯುಕ್ತನಾಗಿರ್ತಾನೆ. ಪರಮೇಶ್ವರಿ ಮುಖವನ್ನ ಚಂದ್ರನಿಗೆ ಹೋಲಿಸಲಾಗುತ್ತೆ. ಇದರ ಅರ್ಥ 16 ಅಕ್ಷರಗಳಿರುವ ಷೋಡಶಿ ಮಹಾಮಂತ್ರ ಅಂತ ನೆನ್ಪಿಟ್ಕೋಬೇಕು. ಶಂಕರ ಭಗವತ್ಪಾದರು ತಮ್ಮ ಸೌಂದರ್ಯ ಲಹರಿಯ 44ನೇ ಶ್ಲೋಕದಲ್ಲಿ ತನೋತು ಕ್ಷೇಮಂನ ಸ್ತವವದನ ಸೌಂದರ್ಯ ಲಹರಿ ಪರಿವಾಹ ಶ್ರೋತ ಸರಣಿರಿವ ಸೀಮಂತ ಶರಣಿಹಿ ವಹಂತಿ ಸಿಂಧೂರಂ ಪ್ರಬಲ ಕಬರಿ ಭಾರತಿಮಿರ ದ್ವಿಷಾಂ ಬೃಂದೈರ್ಬಂದಿ ಕೃತಮಿವ ನವೀನಾರ್ಕ ಕಿರಣಂ. ಓ ತಾಯಿ, ನಿನ್ನ ಮುಖ ಸೌಂದರ್ಯದಿಂದ ಉಕ್ಕಿ ಹರಿಯುತ್ತಿರುವ ಸೌಂದರ್ಯದ ಅಲೆಗಳ ಪ್ರವಾಹದ ಮಾರ್ಗದಂತಿರುವ ನಿನ್ನ ಬೈತಲೆಯು ನಿನ್ನ ಕೇಶ ರಾಶಿ ಎಂಬ ಕತ್ತಲೆಯ ರೂಪವಾದ ಪ್ರಬಲ ಶತ್ರುಗಳ ಸಮೂಹಗಳಿಂದ ಸೆರೆ ಹಿಡಿಯಲ್ಪಟ್ಟಿರುವ ಪ್ರಾತಃ ಕಾಲದ ಸೂರ್ಯನ ಕಿರಣವೋ ಎಂಬಂತಿರುವ ಕುಂಕುಮ ಪರಾಗವನ್ನು ಧರಿಸಿದೆ. ಅಂತಹ ನಿನ್ನ ಸಿಂಧೂರಯುಕ್ತ ಬೈತಲೆಯು ನಮಗೆ ಶುಭವನ್ನುಂಟು ಮಾಡಲಿ ಅನ್ನೋದು ಈ ಶ್ಲೋಕದ ಅರ್ಥ. ಇನ್ನು 17ನೇ ನಾಮ ವದನಸ್ಮರ ಮಾಂಗಲ್ಯ ಗೃಹ ತೋರಣ ಚಿಲ್ಲಿಕಾ. ತನ್ನ ಮುಖವೆಂಬ ಕಾಮರಾಜನ ಮಂಗಳ ಗೃಹಕ್ಕೆ ತೋರಣದಂತಿರುವ ಹುಬ್ಬುಗಳನ್ನ ಹೊಂದಿರುವವಳು. ಚಿಲ್ಲಿಕಾ ಅಂದ್ರೆ ಉಬ್ಬುಗಳು ಅಂತ. ಈ ನಾಮದಲ್ಲಿ ಪರಮೇಶ್ವರಿಯ ಉಬ್ಬುಗಳ ವರ್ಣನೆಯನ್ನ ನೋಡಬಹುದು. ಪರಮೇಶ್ವರಿಯ ಮುಖವೇ ಕಾಮರಾಜ ಅಂದ್ರೆ ಮನ್ಮಥನ ಮನೆ. ಅವಳ ಉಬ್ಬುಗಳೇ ಆ ಮನೆಯ ಹೊರಬಾಗಿಲಿನಲ್ಲಿ ಕಟ್ಟಿರ್ತಕ್ಕಂತಹ ತೋರಣಗಳು. ಈ ನಾಮದಲ್ಲಿ ಪಂಚ ಪ್ರಣವಗಳಿವೆ ಅನ್ನೋದನ್ನ ಗಮನಿಸಬೇಕು. ಇಲ್ಲಿ ವದನ ಅಂದ್ರೆ ಐಂ, ಸ್ಮರ ಅಂದ್ರೆ ಕ್ಲೀಂ, ಸೌಹ್ ಅಂದ್ರೆ ಮಾಂಗಲ್ಯ, ಶ್ರೀಂ ಅಂದ್ರೆ ಗೃಹ, ಹ್ರೀಂ ಅಂದ್ರೆ ತೋರಣ. ಷೋಡಶಿ ಮಹಾಮಂತ್ರದಲ್ಲಿರ್ತಕ್ಕಂತಹ ಶಕ್ತಿ ಪ್ರಣವಗಳನ್ನ ಇಲ್ಲಿ ಅನುಲೋಮ ಮತ್ತೆ ವಿಲೋಮವಾಗಿ ಹೇಳ್ತಾರೆ. ಪರಮೇಶ್ವರಿಯ ಮುಖವನ್ನ ವರ್ಣಿಸ್ತಾ ದೂರ್ವಾಸರು ಶ್ರೀದೇವಿ ಮಹಿಮ್ನಾ ಸ್ತುತಿಯ ಶ್ಲೋಕದಲ್ಲಿ ಉದ್ಯತ್ಪೂರ್ಣ ಕಲಾನಿಧಿ ಶ್ರೀವದನಂ ಭಕ್ತ ಪ್ರಸನ್ನಾಂ ಸದಾ ಸಂಪುಲ್ಲಾಂಭುಜ ಪತ್ರ ಕಾಂತಿ ಸುಷಮಾಧಿಕಾರ ದಕ್ಷೇಕ್ಷಣಂ ಸಾನಂದಂ ಕೃತ ಮಂದಹಾಸಮಸಕೃತ್ ಪ್ರಾದುರ್ಭವತ್ ಕೌತುಕಂ ಕುಂದಾಕಾರ ಸುದಂತ ಪಂಕ್ತಿ ಶಶಿಭಾ ಪೂರ್ಣಂ ಸ್ಮರಾಮ್ಯಂಬಿಕೆ. ಆಗ ತಾನೇ ಉದಯಿಸುತ್ತಿರುವ ಸೂರ್ಯನ ಹಾಗೆ ಭಕ್ತರಿಗೆ ಪ್ರಸನ್ನಳಾಗಿ ತಾವರೆ ಹೂವಿನ ಕಣ್ಣುಗಳನ್ನು
ಸುಂದರವಾದ ದಂತ ಪಂಕ್ತಿಯಿಂದ ನಿನ್ನ ಮುಖವು ಪ್ರಕಾಶಿಸುತ್ತಿದೆ ಅಂತ ಹೇಳ್ತಾ ಇದ್ದಾರೆ. ಶಂಕರ ಭಗವತ್ಪಾದರು ತಮ್ಮ ಸೌಂದರ್ಯ ಲಹರಿಯ 47ನೇ ಶ್ಲೋಕದಲ್ಲಿ ಪರಮೇಶ್ವರಿಯ ಕಣ್ಣುಬ್ಬುಗಳನ್ನ ವರ್ಣಿಸ್ತಾ, ಭ್ರವೌ ಭುಗ್ನೆ ಕಿಂಚಿತ್ ಭವನ ಭಯ ಭಂಗ ವ್ಯಸನಿನಿ ತ್ವದೀಯೇ ನೇತ್ರಾಭ್ಯಾಂ ಮಧುಕರ ರುಚಿಭ್ಯಾಂ ಧೃತಗುಣಂ ಧನುರ್ಮನ್ಯೇ ಸವ್ಯೇ ತರಕರ ಗೃಹೀತಂ ರತಿಪತೇಃ ಪ್ರಕೋಷ್ಠೆ ಮುಷ್ಟೌ ಚ ಸ್ಥಗಯತಿ ನಿಗೂಢಾಂತರ ಮುಮೆ. ದೇವಿಯೇ, ಲೋಕಗಳ ಭಯವನ್ನು ನಾಶ ಮಾಡುವವಳೆ, ನಿನ್ನ ಸ್ವಲ್ಪ ಬಾಗಿರುವ ಹುಬ್ಬುಗಳನ್ನ ಭ್ರಮರಗಳಂತೆ ಶೋಭಾಯುಕ್ತವಾದ 2 ನೇತ್ರಗಳಿಂದ, ಹೆದೆಯನ್ನು ಹೊಂದಿರುವಂತಹ ಮನ್ಮಥನ ಎಡಗೈಯಿಂದ ಹಿಡಿಯಲ್ಪಟ್ಟಿರುವ ಮತ್ತು ಮನ್ಮಥನ ಮಣಿಕಟ್ಟು ಮುಷ್ಟಿಯು ಹೆದೆ ಮತ್ತು ಧನುರ್ದಂಡಗಳ ಮಧ್ಯ ಭಾಗಗಳು ಮುಚ್ಚಲ್ಪಟ್ಟಿರುವ ಮನ್ಮಥನ ಧನಸ್ಸು ಎಂಬುದಾಗಿ ಭಾವಿಸುತ್ತೇನೆ ಅಂತ ಶಂಕರರು ಹೇಳ್ತಾ ಇದ್ದಾರೆ. ಇನ್ನು 18ನೇ ನಾಮ ವಕ್ತ್ರಲಕ್ಷ್ಮೀ ಪರಿವಾಹ ಚಲನ್ಮೀನಾಭ ಲೋಚನ. ಮುಖ ಕಾಂತಿ ಎಂಬ ಜಲಪ್ರವಾಹದಲ್ಲಿ ಚಲಿಸುತ್ತಿರುವ ಮೀನುಗಳಂತಹ ಕಣ್ಣುಗಳುಳ್ಳವಳು. ಈ ನಾಮದಲ್ಲಿ ಪರಮೇಶ್ವರಿಯ ಕಣ್ಣುಗಳ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ದೇವಿಯ ಮುಖಕಾಂತಿಯೇ ಪ್ರವಾಹ. ಆ ಪ್ರವಾಹದಲ್ಲಿ ಚಲಿಸುತ್ತಿರುವ ಮೀನುಗಳೇ ಅವಳ 2 ಕಣ್ಣುಗಳು. ಇದರ ಅರ್ಥ ದೇವಿಯ ಕಣ್ಣುಗಳು ಮೀನುಗಳಂತಿವೆ. ಆದ್ದರಿಂದ ಅವಳನ್ನ ಚಲನ್ಮೀನಾಭಲೋಚನ ಅಥವಾ ಮೀನಾಕ್ಷಿ ಎಂಬ ನಾಮದಿಂದ ಕರೀತಾರೆ. ವಕ್ತ್ರ ಅಂದ್ರೆ ಮುಖ ಅಂತ. ಇದು ವಾಗ್ಭವಕೂಟ. ಐಂ ಅನ್ನೋದು ವಾಗ್ಭವ ಬೀಜ. ಇದು ಲಕ್ಷ್ಮೀಪ್ರದ ಮತ್ತೆ ಐಶ್ವರ್ಯಪ್ರದವೂ ಕೂಡ. ಐಶ್ವರ್ಯ ಮತ್ತೆ ವಿದ್ಯೆ ಎರಡೂ ಪರಮೇಶ್ವರಿಯ ಮುಖ ಪದ್ಮದಲ್ಲಿ ಈಜಾಡುತ್ತಿರುವ ಮೀನಿನ ಜೋಡಿಯ ಹಾಗಿವೆ. ಇಲ್ಲಿ ಪರಮೇಶ್ವರಿಯ ದಕ್ಷ ನೇತ್ರಕ್ಕೆ ಇಂದ್ರ, ವಾಮನೇತ್ರಕ್ಕೆ ವಿರಾಟ್ ಪುರುಷ ಅಧಿಷ್ಠಾನ ದೇವತೆಗಳಾಗಿದ್ದಾರೆ. ದೇವಿಯ ನೇತ್ರಗಳನ್ನ ಮೀನುಗಳಿಗೆ ಹೋಲಿಸೋದು ಒಂದು ವಿಶೇಷ ಅಂತಾನೆ ಹೇಳ್ಬೋದು. ಮೀನುಗಳಲ್ಲಿ ಏನಂತ ವಿಶೇಷ ಇದೆ ಅಂದ್ರೆ, ಮೀನುಗಳು ಸಂಯೋಗ ಮತ್ತು ಸಂಪರ್ಕವಿಲ್ಲದೆ ಕೇವಲ ನೋಟದಿಂದಲೇ ಸಂತಾನೋತ್ಪತ್ತಿ ಕಾರ್ಯವನ್ನ ನಡೆಸುತ್ತವೆ. ಇವುಗಳ ನೋಟದಿಂದಲೇ ಸಂತಾನಕ್ಕೆ ಬೇಕಾದ ಆಹಾರ ಲಭಿಸುತ್ತೆ. ಹಾಗೆಯೇ ಭಕ್ತರು ಕೂಡ ಪರಮೇಶ್ವರಿ ಅನುಗ್ರಹವಾದರೆ ಅಂದ್ರೆ ಅವಳ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ವೀಕ್ಷಣೆ ಮಾತ್ರದಿಂದಲೇ ಸರ್ವಾಭೀಷ್ಟಗಳು ಸಿದ್ಧಿಯಾಗುತ್ತವೆ. ಆದ್ರಿಂದಲೇ ಅವಳನ್ನ ಮೀನಾಕ್ಷಿ ಅನ್ನೋ ನಾಮದಿಂದ ಕರೀತಾರೆ. ಸೌಂದರ್ಯ ಲಹರಿಯ 48ನೇ ಶ್ಲೋಕದಲ್ಲಿ ಶಂಕರ ಭಗವತ್ಪಾದರು ದೇವಿಯ ಕಣ್ಣುಗಳನ್ನ ವರ್ಣಿಸ್ತಾ, ಅಹಂ ಸೂತೆ ಸವ್ಯಂ ತವ ನಯನಮರ್ಕಾತ್ಮಕತೆಯ ತ್ರಿಯಾಮಾಂ ವಾಮಂತೆ ಸೃಜತಿ ರಜನೀನಾಯಕತೆಯ ತೃತೀಯಾತೆ ದೃಷ್ಟಿರ್ಧರದಲಿತ ಹೇಮಾಂಭುಜ ರುಚಿ ಸಮಾದತ್ತೆ ಸಂಧ್ಯಾ ದಿವಸ ನಿಶಯೋರಂತರಚರೀಂ. ಹೇ ಪರಮೇಶ್ವರಿ, ನಿನ್ನ ಬಲಗಣ್ಣು ಸೂರ್ಯ ರೂಪದಿಂದ ಹಗಲನ್ನುಂಟು ಮಾಡುತ್ತದೆ, ನಿನ್ನ ಎಡಗಣ್ಣು ಚಂದ್ರ ರೂಪದಿಂದ ರಾತ್ರಿಯನ್ನುಂಟು ಮಾಡುತ್ತದೆ. ನಿನ್ನ ಹಣೆಯಲ್ಲಿರುವ 3ನೇ ಕಣ್ಣು ಅಗ್ನಿನೇತ್ರ, ಸ್ವಲ್ಪ ಅರಳಿದ ಕೆಂದಾವರೆಯಂತೆ ಕಾಂತಿಯುಳ್ಳದ್ದಾಗಿದೆ. ಹಗಲು ರಾತ್ರಿಗಳ ಮಧ್ಯವರ್ತಿಯಾದ ಸಾಯಂಕಾಲ ಮತ್ತು ಪ್ರಾತಃ ಕಾಲ ರೂಪವಾದ 2 ಸಂಧ್ಯಾ ಕಾಲಗಳನ್ನ ಉಂಟು ಮಾಡುತ್ತವೆ. ಈ ರೀತಿ ಪರಮೇಶ್ವರಿಯ ಕಣ್ಣುಗಳು ಹಗಲು ರಾತ್ರಿ ಸಂಧ್ಯಾಕಾಲ ಅವುಗಳಿಂದ ಪಕ್ಷಗಳು, ಮಾಸಗಳು, ಸಂವತ್ಸರಗಳು, ಯುಗಗಳು ಉಂಟಾಗುತ್ತಿವೆ. ಇವುಗಳಿಗಿಂತಲೂ ಅತೀತಳಾದವಳು ಪರಮೇಶ್ವರಿ. ಆ ದೇವಿಯ ಕಣ್ಣುಗಳು ಅನೇಕ ದೃಷ್ಟಿಗಳನ್ನ ಹೊಂದಿವೆ. ಶಂಕರ ಭಗವತ್ಪಾದರು ತಮ್ಮ ಸೌಂದರ್ಯ ಲಹರಿಯ 49ನೇ ಶ್ಲೋಕದಲ್ಲಿ ವಿಶಾಲಾ ಕಲ್ಯಾಣಿ ಸ್ಫುಟ ರುಚಿರ ಯೋಧ್ಯಾ ಕುವಲಯೈಃ ಕೃಪಾಧಾರಾಧಾರ ಕಿಮಪಿ ಮಧುರಾಂ ಭೋಗವತಿಕ ಅವಂತೀ ದೃಷ್ಟಿಸ್ತೆ ಬಹುನಗರ ವಿಸ್ತಾರ ವಿಜಯ ಧ್ರುವಂ ತತ್ತನ್ನಾಮ ವ್ಯವಹರಣ ಯೋಗ್ಯ ವಿಜಯತೆ. ದೇವಿಯ ನೇತ್ರವು ವಿಶಾಲವಾಗಿಯೂ ಮಂಗಳಾತ್ಮಕವಾಗಿಯೂ ಹೊರಹೊಮ್ಮುತ್ತಿರುವ ಕಾಂತಿಯುಳ್ಳದ್ದಾಗಿದೆ. ಕನ್ನೈದಿಲೆ ಪುಷ್ಪಗಳಿಗೆ ನಿನ್ನ ಕಣ್ಣೊಡನೆ ಸ್ಪರ್ಧಿಸಲು ಸಾಧ್ಯವೇ ಇಲ್ಲ. ಕರುಣಾರಸ ಧಾರೆಯು, ಕಣ್ಣಿನ ಒಳಭಾಗದ ವಿಶಾಲತೆಯು
ಅನಿರ್ವಚನೀಯವಾಗಿ ಮಧುರವಾಗಿರುವ ರಕ್ಷಕವಾದ ಬಹಳ ನಗರಗಳ ವಿಸ್ತಾರದಿಂದ ಸ್ಫುರಿಸುತ್ತಾ ಆಯಾ ಹೆಸರುಗಳಿಂದ ಅಂದರೆ ವಿಶಾಲ, ಕಲ್ಯಾಣಿ, ಅಯೋಧ್ಯ, ಧಾರಾ, ಮಧುರ, ಭೋಗವತಿ, ಅವಂತಿ, ವಿಜಯ ಎಂಬ 8 ನಗರಗಳ ಹೆಸರುಗಳಿಂದ ವ್ಯವಹರಿಸಲು ಯೋಗ್ಯವಾಗಿರುವ ನಿಶ್ಚಲವಾಗಿಯೂ ಸರ್ವಶ್ರೇಷ್ಠವಾಗಿಯೂ ಇದೆ. ಭಗವತಿಯು ಯಾವ ಪ್ರದೇಶದಲ್ಲಿದ್ದು ಅಂತರ್ವಿಕಾಸದಿಂದ ಅಂತರ್ದೃಷ್ಟಿಯಿಂದ ಕೂಡಿರುವ ವಿಶಾಲ ಎಂಬ ದೃಷ್ಟಿಯಿಂದ ಜನಸಂಕ್ಷೋಭಣವನ್ನ ಮಾಡಿದಳೋ ಆ ಪ್ರದೇಶವನ್ನ ವಿಶಾಲ ನಗರಿ ಅಂದ್ರೆ ಉಜ್ಜಯಿನಿ. ಭಗವತಿಯು ಆಕರ್ಷಣಕಾರಿಯಾಗಿ ಐಶ್ವರ್ಯಮಯಿಯಾಗಿ ಆಶ್ಚರ್ಯಮಯಿಯಾದ ಕಲ್ಯಾಣಿ ಎಂಬ ದೃಷ್ಟಿಯಿಂದ ಜನಾಕರ್ಷಣೆಯನ್ನ ಮಾಡಿದಳೋ ಆ ಪ್ರದೇಶವು ಕಲ್ಯಾಣ ನಗರಿಯಾಗಿದೆ. ದೇವಿಯು ಮಂದಹಾಸಯುಕ್ತವಾದ ಕಣ್ಣುಗಳಿಂದ ನೋಡುತ್ತಾ ಅಯೋಧ್ಯ ಎಂಬ ದೃಷ್ಟಿಯಿಂದ ಜನರನ್ನ ದ್ರಾವಣ ಮಾಡಿದಳೋ ಆ ಪ್ರದೇಶವೇ ಪೌರಾಣಿಕ ನಗರಿಯಾಗಿದೆ. ದೇವಿಯು ಆಲಸ್ಯ ಭಾವದಿಂದ ಉನ್ಮಾದ ಕಾರಕದಿಂದ ಧಾರಾ ಎಂಬ ದೃಷ್ಟಿಯಿಂದ ಜನರನ್ನ ಉನ್ಮಾದ ಮಾಡಿದಳೋ ಆ ಪ್ರದೇಶವು ಧಾರಾನಗರಿಯಾಗಿದೆ. ದೇವಿಯು ಯಾವ ಪ್ರದೇಶದಲ್ಲಿದ್ದು ಚಂಚಲತೆಯಿಂದ ಕೂಡಿರುವ ಮಧುರ ಎಂಬ ದೃಷ್ಟಿಯಿಂದ ಜನರನ್ನ ವಶೀಕರಣಗೊಳಿಸಿದಳೋ ಅದೇ ಲೋಕ ಪ್ರಸಿದ್ಧವಾದ ಮಧುರಾ ನಗರಿಯಾಗಿದೆ. ದೇವಿಯು ಯಾವ ಪ್ರದೇಶದಲ್ಲಿದ್ದು ಸ್ನಿಗ್ಧತೆಯಿಂದ ಮೈತ್ರಿ ದೃಷ್ಟಿಯಿಂದ ಭೋಗವತಿ ಎಂಬ ದೃಷ್ಟಿಯಿಂದ ಜನರನ್ನ ಉಚ್ಚಾಟನೆ ಮಾಡಿದಳೋ ಅದೇ ಭೋಗವತಿ ನಗರವಾಯಿತು. ದೇವಿಯು ಯಾವ ಪ್ರದೇಶದಲ್ಲಿದ್ದು ಮುಗ್ಧತೆ ಮತ್ತು ವಿಶೇಷ ಶಾಂತಿಯಿಂದ ಅವಂತಿ ಎಂಬ ದೃಷ್ಟಿಯಿಂದ ಜನರನ್ನ ವಿದ್ವೇಷಣೆಗೊಳಿಸಿದಳೋ ಅದೇ ಅವಂತಿ ನಗರವಾಯಿತು. ದೇವಿಯು ಯಾವ ಪ್ರದೇಶದಲ್ಲಿ ಪ್ರಸನ್ನತೆಯಿಂದ ಆಕೇಕರ ಎಂಬ ವಿಜಯಾದೃಷ್ಟಿಯಿಂದ ಶತ್ರು ಮಾರಣವನ್ನ ಮಾಡಿದಳೋ ಅದೇ ವಿಜಯೀ ನಗರವಾಯಿತು. ಭಗವತ್ಪಾದರು ದೇವಿಯ ವಿಶಾಲ ದೃಷ್ಟಿ ತನ್ನನ್ನು ಆರಾಧಿಸುವ ಭಕ್ತರನ್ನ ರಕ್ಷಿಸುವ ಕರುಣಾಮಯ ದೃಷ್ಟಿಯನ್ನ ಪಡೆಯುವಂತಾಗಲಿ ಎಂದು ಹೇಳ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಪರಮೇಶ್ವರಿಯು ಸಂಕ್ಷೋಭಣ, ಆಕರ್ಷಣ, ದ್ರಾವಣ, ಉನ್ಮಾದ, ವಶ್ಯ, ಉಚ್ಚಾಟನ, ವಿದ್ವೇಷಣ, ಮಾರಣಗಳೆಂಬ 8 ದೃಷ್ಟಿಗಳನ್ನ ಹೊಂದಿದ್ದಾಳೆ. 19ನೇ ನಾಮ ನವಚಂಪಕ ಪುಷ್ಪಾಭ ನಾಸಾದಂಡ ವಿರಾಜಿತ. ಈಗ ತಾನೇ ಅರಳಿದ ಸಂಪಿಗೆಯ ಹೂವಿನಂತಿರುವ ಮೂಗಿನಿಂದ ನಾಸಾದಂಡದಿಂದ ವಿರಾಜಿಸುತ್ತಿರುವವಳು. ಈ ನಾಮದಲ್ಲಿ ಪರಮೇಶ್ವರಿಯ ಮೂಗಿನ ವರ್ಣನೆಯನ್ನ ನೋಡಬಹುದು. ಈಗ ತಾನೇ ಅರಳಿದ ಸಂಪಿಗೆಯ ಹೂವು ಉದ್ದವಾಗಿರುತ್ತೆ, ದೇವಿಯ ನಾಸಿಕವೂ ಕೂಡ ಉದ್ದವಾಗಿರುತ್ತೆ ಎಂಬುದು ಇಲ್ಲಿ ಸಾಮುದ್ರಿಕ ಲಕ್ಷಣ. ಸಾಮುದ್ರಿಕ ಶಾಸ್ತ್ರದಲ್ಲಿ 2 ವಿಧಗಳಾಗಿರುತ್ತೆ. ಒಂದು ಅಂಗ ಸಾಮುದ್ರಿಕ, ಎರಡನೆಯದು ಹಸ್ತ ಸಾಮುದ್ರಿಕ. ಹಸ್ತ ಸಾಮುದ್ರಿಕೆಯಲ್ಲಿ ಕೈಗಳು, ಬೆರಳು, ಉಗುರು, ಕೈಗಳಲ್ಲಿರುವ ರೇಖೆಗಳ ಬಗ್ಗೆ ಹೇಳಿದರೆ, ಅಂಗ ಸಾಮುದ್ರಿಕೆಯಲ್ಲಿ ಶರೀರದಲ್ಲಿರುವ ಅವಯವಗಳ ಬಗ್ಗೆ ಹೇಳಲಾಗುತ್ತೆ. ಪರಮೇಶ್ವರಿಯು ಆವಿರ್ಭವಿಸಿದಾಗ ಅವಳ ಶರೀರವು ದೇವತೆಗಳ ದಿವ್ಯ ತೇಜಸ್ಸಿನಿಂದ ಕೂಡಿರುತ್ತೆ. ಅದರಲ್ಲಿ ಕುಬೇರನ ತೇಜಸ್ಸಿನಿಂದಲೇ ದೇವಿಯ ನಾಸಾದಂಡವು ರೂಪುಗೊಂಡಿರುತ್ತೆ. ಈ ವಿಷಯವನ್ನೆಲ್ಲ ಸಪ್ತಶತಿಯಲ್ಲಿ ವಿವರಿಸ್ತಾ, ದೇವದಾನವರ ಸಂಗ್ರಾಮ ನಡೆಯುವಾಗ ಅದರಲ್ಲಿ ದೇವತೆಗಳಿಗೆ ಅಧಿಪತಿಯಾಗಿ ಇಂದ್ರ, ರಾಕ್ಷಸರಿಗೆ ಅಧಿಪತಿಯಾಗಿ ಮಹಿಷಾಸುರ ನಾಯಕತ್ವವನ್ನ ವಹಿಸಿರ್ತಾರೆ. ಆ ಯುದ್ಧದಲ್ಲಿ ದೇವತೆಗಳು ಸೋತು ತ್ರಿಮೂರ್ತಿಗಳ ಮೊರೆ ಹೋಗ್ತಾರೆ. ತ್ರಿಮೂರ್ತಿಗಳಿಗೂ ಕೂಡ ಏನ್ ಮಾಡ್ಬೇಕು ಅಂತ ತಿಳಿಯೋದೇ ಇಲ್ಲ. ದೇವತೆಗಳೆಲ್ಲ ಸಭೆ ಸೇರಿ ಆ ಸಭೆಯಲ್ಲಿ ಮಹಿಷಾಸುರನಿಂದ ಬಾಧೆಗೊಳಗಾದ ದೇವತೆಗಳ ಮೊರೆಯನ್ನ ಕೇಳಿದ ತ್ರಿಮೂರ್ತಿಗಳು ತಮ್ಮ ಭ್ರುಕುಟಿಯನ್ನ ಗಂಟಿಕ್ಕಿದರು, ಅಂದ್ರೆ ಕೋಪಗೊಂಡರು. ಆ ಸಮಯದಲ್ಲಿ ಬ್ರಹ್ಮಾದಿ ದೇವತೆಗಳ ಶರೀರದಿಂದ ಮಹತ್ತರವಾದ ತೇಜಸ್ಸು ಹೊರಬಂತು. ಆ ತೇಜಸ್ಸೆಲ್ಲ ಒಂದು ಸ್ತ್ರೀ ಮೂರ್ತಿಯಾಗಿ ರೂಪವನ್ನ ಧರಿಸಿತು. ಯದಭೂಚಾಂಭವಂ ತೇಜಸ್ತೇನಾಜಾಯತ ತನ್ಮುಖಂ ಯಾಮ್ಯೇನ ಚ ಭವನ್ ಕೇಶ ಬಾಹವೋ ವಿಷ್ಣು ತೇಜಸ ಸೌಮ್ಯೇನ ಸ್ತನಯೋರ್ಯುಗ್ಮಂ ಮಧ್ಯಂ ಚೈಂದ್ರೇಣ ಚ ಭವತ್ ವಾರುಣೇನ ಚ ಜಂಘೋರೋ ನಿತಂಬಸ್ತೇಜಸಾ ಭುವಃ ಬ್ರಹ್ಮಣಸ್ತೇಜಸಾ ಪಾದೌ ತದಂಗುಲ್ಯೋರ್ಕ ತೇಜಸ
ವಸೂನಾಂ ಚ ಕರಾಂಗುಲ್ಯ ಕೌಬೇರೇಣ ಚ ನಾಸಿಕಾ ತಸ್ಯಾಸ್ತು ದಂತಾ ಸಂಭೂತ ಪ್ರಜಾಪತ್ಯೇನ ತೇಜಸ ನಯನಂ ತ್ರಿತಯಂ ಜಗ್ಮೆ ತಥಾಪಾವಕ ತೇಜಸ ಬ್ರವೌ ಚ ಸಂಧ್ಯಯೋಸ್ತೇಜ ಶ್ರವಣಾವನಿಲಸ್ಯ ಚ ಅನ್ಯೇಷಾಂ ಚೈವ ದೇವಾನಾಂ ಸ್ತಂಭವಸ್ತೇಜಸಾಂ ಶಿವ ತತಃ ಸಮಸ್ತ ದೇವಾನಾಂ ತೇಜೋರಾಸಿ ಸಮುದ್ಭವಾಂ ತಾಂ ವಿಲೋಕ್ಯಮುದಂ ಪ್ರಾಪುರಮರಾ ಮಹಿಷಾರ್ಧಿತಾಃ. ಶಿವನ ತೇಜಸ್ಸಿನಿಂದ ದೇವಿಯ ಮುಖ, ಯಮನ ತೇಜಸ್ಸಿನಿಂದ ಕೇಶ, ವಿಷ್ಣುವಿನ ತೇಜಸ್ಸಿನಿಂದ ಬಾಹುಗಳು, ಚಂದ್ರನ ತೇಜಸ್ಸಿನಿಂದ ಸ್ತನಗಳು, ಇಂದ್ರನ ತೇಜಸ್ಸಿನಿಂದ ನಡುವು, ವರುಣನ ತೇಜಸ್ಸಿನಿಂದ ಮೊಣಕಾಲು ತೊಡೆಗಳು, ಭೂಮಿಯ ತೇಜಸ್ಸಿನಿಂದ ನಿತಂಬಗಳು, ಬ್ರಹ್ಮ ತೇಜಸ್ಸಿನಿಂದ ಪಾದಗಳು, ಸೂರ್ಯನ ತೇಜಸ್ಸಿನಿಂದ ಕಾಲಿನ ಬೆರಳುಗಳು, ಅಷ್ಟವಸುಗಳ ತೇಜಸ್ಸಿನಿಂದ ಕೈ ಬೆರಳುಗಳು, ಕುಬೇರನ ತೇಜಸ್ಸಿನಿಂದ ನಾಸಿಕ, ಪ್ರಜಾಪತಿಯ ತೇಜಸ್ಸಿನಿಂದ ದಂತಗಳು, ಅಗ್ನಿಯ ತೇಜಸ್ಸಿನಿಂದ ಕಣ್ಣುಗಳು, 2 ಸಂಧ್ಯಾಕಾಲ ಅಭಿಮಾನಿ ದೇವತೆಗಳ ತೇಜಸ್ಸಿನಿಂದ 2 ಉಬ್ಬುಗಳು, ವಾಯುವಿನ ತೇಜಸ್ಸಿನಿಂದ ಕಿವಿಗಳು, ಇತರೆ ದೇವತೆಗಳ ತೇಜಸ್ಸಿನಿಂದ ಶರೀರವು ಏರ್ಪಟ್ಟಿತು. ಈ ರೀತಿ ಆವಿರ್ಭವಿಸಿದ ದೇವಿಯ ನಾಸಿಕವು ಕುಬೇರನ ತೇಜಸ್ಸಿನಿಂದ ರಚನೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು 20ನೇ ನಾಮ ತಾರಾಕಾಂತಿ ತಿರಸ್ಕಾರಿ ನಾಸಾಭರಣ ಭಾಸುರ. ನಕ್ಷತ್ರದ ಕಾಂತಿಯನ್ನ ತಿರಸ್ಕರಿಸುವ ನಾಸಾಭರಣದಿಂದ ಪ್ರಕಾಶಿಸುತ್ತಿರುವವಳು. ಈ ನಾಮದಲ್ಲಿ ಪರಮೇಶ್ವರಿಯ ಮೂಗುತಿಯ ವರ್ಣನೆಯನ್ನ ನೋಡಬಹುದು. ಮಂಗಳ ಮತ್ತು ಶುಕ್ಲ ಎಂಬ ಇಬ್ಬರು ತಾರಾದೇವಿಯರು. ಈ ನಕ್ಷತ್ರಗಳು ಬಹಳ ಪ್ರಕಾಶಮಾನವಾಗಿರುತ್ತವೆ. ಅವುಗಳಿಗಿಂತಲೂ ಪ್ರಕಾಶಮಾನವಾದ ಮಾಣಿಕ್ಯ, ಮುತ್ತು ಮೊದಲಾದ ರತ್ನಾದಿಗಳಿಂದ ಮಾಡಲಾದ ನಾಸಾಭರಣವನ್ನ ಧರಿಸಿದ್ದಾಳೆ ಪರಮೇಶ್ವರಿ. ಮಂಗಳ ಅಥವಾ ಕುಜ ನಕ್ಷತ್ರವು ಕೆಂಪು ಬಣ್ಣದಿಂದ, ಶುಕ್ರ ನಕ್ಷತ್ರವು ಬಿಳಿ ಬಣ್ಣದಿಂದ ಕೂಡಿರುತ್ತೆ ಅಂತ ರತ್ನಶಾಸ್ತ್ರದಲ್ಲಿ ಹೇಳಲಾಗುತ್ತೆ. ಆದ್ದರಿಂದ ಕೆಂಪು ಬಣ್ಣಗಳುಳ್ಳ ಹವಳದ ಮೂಗುತಿಯನ್ನ ಬಲಭಾಗದಲ್ಲಿ, ಬಿಳಿ ಬಣ್ಣವುಳ್ಳ ವಜ್ರದ ಮೂಗುತಿಯನ್ನ ಎಡಭಾಗದಲ್ಲಿ ಪರಮೇಶ್ವರಿ ಧರಿಸಿದ್ದಾಳೆ. ಶಂಕರ ಭಗವತ್ಪಾದರು ಹೇಳ್ತಾ ಇದ್ದಾರೆ, ಅದು ಮುತ್ತುಗಳಿಂದ ಮಾಡಲಾದಂತಹ ಮೂಗುತಿ ಅಂತ. ಸೌಂದರ್ಯ ಲಹರಿಯ 61ನೇ ಶ್ಲೋಕದಲ್ಲಿ ಅಸೌ ನಾಶಾವಂಸಸ್ತು ಹಿನಗಿರಿ ವಂಶಧ್ವಜಪಟಿ ತ್ವದೀಯೋ ನೇದೀಯಃ ಫಲತು ಫಲಮಸ್ಮಾಕಮುಚಿತಂ ಸಮೃದ್ಧ್ಯಾ ಯತ್ತಾಸಾಂ ಬಹಿರಪಿ ಚ ಮುಕ್ತಾ ಮಣಿಧರಃ. ಓ ಪರಮೇಶ್ವರಿ, ಹಿಮವಂತನ ವಂಶದ ಧ್ವಜ ಪತಾಕೆಯಾಗಿರುವ ಪಾರ್ವತಿಯೇ, ನಿನ್ನ ದೀರ್ಘವಾದ ಮೂಗೆಂಬ ಬಿದಿರಿನ ದಂಡವು ನನಗೆ ಮತ್ತು ನಮ್ಮವರಿಗೆ ಇಷ್ಟಾರ್ಥಗಳನ್ನುಂಟು ಮಾಡಲಿ. ನಿನ್ನ ದೀರ್ಘವಾದ ಮೂಗು ಒಳಗೆ ಬಹಳ ಮುತ್ತಿನ ಮಣಿಗಳನ್ನ ಹೊಂದಿದೆ. ಯಾಕೆಂದ್ರೆ ಒಳಗಿರುವ ಅಂತಹ ಮುತ್ತುಗಳ ಅಧಿಕ್ಯದಿಂದ ನಿನ್ನ ನಾಸಿಕದ ಎಡಹೊಳ್ಳೆಯ ಮೂಲಕ ಚಂದ್ರನಾಡಿ ರೂಪದ ನಿಶ್ವಾಸ ಹೊರಬಂದಾಗ ಮೂಗಿನ ಹೊರಗಡೆಯೂ ಕೂಡ ಮುಕ್ತಾಮಣಿಯನ್ನ ಅಂದ್ರೆ ಮೂಗುತಿಯನ್ನ ಧರಿಸಿದೆ ಅಂತ ಶಂಕರರು ಹೇಳ್ತಾ ಇದ್ದಾರೆ.